ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಿಂಪಲ್ ಸವಿತಾ ಯೂಟ್ಯೂಬ್ ಚಾನಲ್. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಅಂತೂ ಸೂಪರ್ ಅಂದರೆ ಸೂಪರ್ ಐತಿ. ಸೊ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಕೊಡ್ರಿ. ಈಗ ನಾನು ಸಿಟಿ ಒಳಗೆ ಕರ್ಕೊಂಡು ಹೋದ್ನಿ ಅಂದ್ರೆ ಸಖತ್ ಬ್ಯೂಟಿಫುಲ್ ಆಗಿರುವಂಥ ವ್ಲಾಗ್ ನೀವು ನೋಡ್ಬೋದು. ಏನಪ್ಪ ಅಂತಂದ್ರೆ ಫುಲ್ಲು ಲೈಟಿಂಗ್ ಹಾಕಿದ್ದಾರೆ ನಮ್ಮ ಬೆಳಗಾವಿದಾಗ. ಸೊ ಒಂದು ರೌಂಡ್ ಫುಲ್ ಎಲ್ಲ ತೋರಿಸ್ಕೊಂಡು ಬರ್ತೇನೆ ನಿಮ್ಗೆ. ಬನ್ನಿ ಹೋಗೋಣ. ನಾನಿವಾಗ ಏನಂದ್ರೆ ನಮ್ಮ ಮನೆ ಕಡೆ ರೋಡಿಂದ ನನ್ನ ಶುರು ಮಾಡಿದೆ ನೋಡ್ರಿ ಲೈಟಿಂಗ್ ಎಲ್ಲ ತೋರ್ಸಕ್ಕೆ. ಏನಂದ್ರೆ ಈ ಥರ ಲೈಟಿಂಗ್ ಎಲ್ಲ ಯಾಕೆ ಹಾಕಿದಾರ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೇಕು. ಅಂದ್ರೆ ಬೆಳಗಾವಿದವ್ರಾಗಿದ್ದರೆ ಎಲ್ಲರಿಗೂ ಗೊತ್ತಿರ್ತೈತಿ. ಇಲ್ಲ ಅಂದ್ರೆ ಯಾಕಂತ ಹೇಳ್ತೇನೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತದೆ. ಸೊ ಮಹಾತ್ಮ ಗಾಂಧೀಜಿಯವರು ಏನಂದ್ರೆ ನಮ್ಮ ಬೆಳಗಾವಿಗೆ ಬಂದಿದ್ರಂತ ನೋಡ್ರಿ. ಈಗ ಒಂದು ಶತಮಾನ ಆಗೈತಿ, ಅಂದ್ರೆ 100 ವರ್ಷ ಆಗೈತಿ. ಅವರು ಬೆಳಗಾವಿಗೆ ಬಂದ ಕಾಂಗ್ರೆಸ್ ಅಧಿವೇಶನ ಮಾಡಿದ್ರಂತ ನೋಡ್ರಿ. ಸೊ ಆ ಒಂದು ಖುಷಿಗೆ 100 ವರ್ಷದ ಒಂದು ಸಂಭ್ರಮವನ್ನು ಇದು ಮಾಡೋಕ್ಕೋಸ್ಕರ ಇಲ್ಲಿ ಈ ಥರ ಎಲ್ಲ ಸೆಲೆಬ್ರೇಷನ್ ಮಾಡಾಕ್ತಾರೆ, ಲೈಟಿಂಗ್ ಎಲ್ಲ ಹಾಕಿ. ಸೊ ಬರ್ರಿ, ಇನ್ನು ಎಲ್ಲೆಲ್ಲೆಲ್ಲ ಹಾಕಿದ್ದಾರೆ ಎಲ್ಲನೂ ತೋರಿಸ್ತೇನಂತ. ಇದು ಮೇನ್ ರೋಡ್, ಡಬಲ್ ರೋಡ್ ಐತೆ ನೋಡ್ರಿ. ಸೊ ಏನಂದ್ರೆ ನಿಮ್ಗೆ ಇಲ್ಲಿಂದ ಕಾಣಿಸ್ತಿರ್ಬೋದು, ಆ ಕಡೆನೂ ಮುಂದೆ ಸಾಕಷ್ಟು ಅದಾವೆ ಇನ್ನೂ ಲೈಟಿಂಗ್. ನಾವು ಸ್ಟ್ರೇಟ್ ಹೋಗಂಗಿಲ್ಲ. ಈಗ ಲೆಫ್ಟ್ ತೊಗೊಂಡು ನೋಡ್ರಿ. ಈ ಕಡೆ ಲೆಫ್ಟ್ ತೊಗೊಂಡ್ರೆ ಫುಲ್ಲು ಏರ್ ಐತಿದ. ವಾಪಸ್ ಬರಬೇಕಾದ್ರೆ ಡೌನಲ್ಲಿ ಅಂತ ಅನ್ಬೋದು, ಈಗ ಹೋಗ್ಬೇಕಾದ್ರೆ ಏರ್ ಅಂತಲೇ ಹೇಳ್ಬೋದು. ಸೊ ಇಲ್ಲೂ ಕೂಡ ಈ ಥರ ಎಲ್ಲ ಲೈಟಿಂಗ್ ಹಾಕಿದ್ದಾರೆ. ಇವೆಲ್ಲ ಈಗ ಸಿಂಪಲ್ಲಾಗಿ ಹಾಕಿರುವಂಥ ಲೈಟಿಂಗ್ ನೋಡ್ರಿ. ಇನ್ನೂ ಮಸ್ತ್ ಅದಾವ, ತೋರಿಸ್ತೇನಂತ. ಸೊ ನೋಡ್ರಿ, ಇಲ್ಲಿ ಇನ್ನೇನು ಈ ಕಡೆ ಬಂದ ಕೂಡಲೇ ಇದು ಹನುಮಾನಗರ್ ಸರ್ಕಲ್ ಅಂತ ಹೇಳ್ತಾರೆ. ಸೊ ಇದಂತೂ ಬೆಳಗಾವಿದಾಗ ಎಲ್ಲೂ ಕೂಡ ಇಷ್ಟು ದೊಡ್ಡ ಸರ್ಕಲ್ ಇಲ್ಲ. ಇದು ಸರ್ಕಲ್ನ ದೊಡ್ಡದ. ಸೊ ಇಲ್ಲಂತೂ ನಂಗೆ ಸಾಕಷ್ಟು ಮೆಮೊರಿ ಅದಾವ. ಯಾಕಂದರೆ ಚೈಲ್ಡ್ಹುಡ್ ಮೆಮೊರೀಸ್. ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಬಂದು ಈ ಸರ್ಕಲ್ ಒಳಗೆ ಆಡ್ತಿದ್ದೆ ನಾನು ಸ್ಕೂಲಿಂದ ಬರಬೇಕಾದ್ರೆ. ಸೊ ಬ್ಯೂಟಿಫುಲ್ಲಾಗಿ ಕಾಣಕತ್ತದ ನೋಡ್ರಿ ಸರ್ಕಲ್. ಮತ್ತು ಈ ಕಡೆ ನೋಡ್ಬೋದು ನೀವು ಭಾರತಾಂಬೆ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಹಿಂಗೆ ಸ್ಟ್ರೇಟ್ ರೋಡಿಗೆ ಬಂದರೆ ಇದು ಕೂಡ ಮೇನ್ ರೋಡ್, ಡಬಲ್ ರೋಡ್ ಐತಿ. ನೋಡ್ಬೋದು, ಇಲ್ಲೂ ಕೂಡ ಸಾಕಷ್ಟು ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಆಮೇಲೆ ಗಿಡಗಳಿಗೇನು ಎಲ್ಲ ಲೈಟಿಂಗ್ ಸುತ್ತಿದ್ದಾರೆ ನೋಡ್ರಿ. ಈ ರೋಡಿಂದ ಹೋಗ್ಬೇಕಾದ್ರೆ ನಮ್ಗೆ MLA ಆಸಿಫ್ ಸೇಠ್ ಅವರ ಬ್ರದರು ಫಿರೋಜ್ ಸೇಠ್ ಅವ್ರ ಮನೆ ಬರ್ತದೆ. ಆಮೇಲೆ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರ ಮನೆ ಕೂಡ ಬರ್ತದೆ ನೋಡ್ರಿ. ಸೊ ಈ ರೋಡ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಅಂತಲೇ ಹೇಳ್ಬೋದು. ಇಲ್ಲಿ ಸಾಕಷ್ಟು ಹುಡುಗರು ಹುಡುಗಿರು ಎಲ್ಲ ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬಂದು ಫೋಟೋಶೂಟ್ ಅದು ಮಾಡ್ಕೋತಿರ್ತಾರೆ. ಫೋಟೋಶೂಟ್ ಮಾಡ್ಕೊಂಡಾಗಂತೂ ಫೋಟೋಸು ಸಖತ್ ಬರ್ತಾವೆ ಅಂತಲೇ ಹೇಳ್ಬೋದು. ಸೊ ಆಮೇಲೆ ನಾವು ಬಂದ್ವಿ ಜಿಲ್ಲಾಧಿಕಾರಿಯವರ ಮನೆಗೆ ಹೋಗುವಂಥ ರೋಡ್ ನೋಡ್ರಿ. DC ಅವರ ಮನೆಗೆ ಹೋಗುವಂಥ ರೋಡ್. ಇದಂತೂ ಇನ್ನೂ ಸಖತ್ ಲೈಟಿಂಗ್ ಚೆನ್ನಾಗಿ ಮಾಡಿದ್ರೆ ನೋಡ್ಬೋದು ನೀವು. ಇಲ್ಲಿ ಎಷ್ಟು ಮಸ್ತ್ ಕಾಣಕತ್ತವ ಲೈಟಿಂಗ್ ಎಲ್ಲ. ಸೊ ಇಲ್ಲಿ ಕಾಣಿಸ್ತದ ನೋಡ್ರಿ ಗೇಟ. ಇದು ಜಿಲ್ಲಾಧಿಕಾರಿ ಅಂದ್ರೆ DC ಅವರ ಮನೆ ಗೇಟ್ ಇದು. ಹಾಗೆ ಹೋಗ್ತಾ ನಿಮ್ಗೆ ಇಲ್ಲೇ ಸ್ಟ್ರೇಟ್ ಹೋದ್ರೆ ಇಲ್ಲಿ ನನ್ನ ಸ್ಕೂಲ್ ಬರ್ತದೆ. ಅಂದ್ರೆ ಪ್ರೈಮರಿ ನಾನು ಕಲ್ತಿರುವಂಥ ಸ್ಕೂಲು. ಸೊ ಇದು ಕೂಡ ಸಾಕಷ್ಟು ಮೆಮೊರಿ ಈ ಕಡೆ ರೋಡಿಂದ ಬಂದ್ರೆ ನನಗೆ ಸಿಗ್ತದೆ ಅಂತಲೇ ಹೇಳ್ಬೋದು. ಸೊ ಇನ್ನು ಫುಲ್ ಮುಂದೆ ಭಾಳ ಚಂದ ಎಲ್ಲ ಲೈಟಿಂಗ್ ಹಾಕಿದ್ದಾರೆ ನೋಡ್ರಿ. ಇದು ವಿಶ್ವೇಶ್ವರ ನಗರ್ ನೋಡ್ರಿ. ಸೊ ನನ್ನ ಸ್ಕೂಲ್ ಇಲ್ಲೇ ಪಕ್ಕಕ್ಕನ ಇತ್ತು. ಸೊ ಇಲ್ಲಿಂದ ನಾನು ಸ್ಕೂಲಿಗೆ ಅಂದ್ರೆ ಪ್ರೈಮರಿಗೆ ಅಂದ್ರೂ ಒಂದು 6, 7, 8 ಅದು ಕಲ್ತಿರುವಂಥದ್ದು. ಆಮೇಲೆ ಇದು ಸೀದಾ ಹಿಂಗೆ ಸ್ಟ್ರೇಟ್ ಹೋದ್ರೆ ಇಲ್ಲಿ ನಾರ್ಮಲಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಹಂಗೆ ಹೋದ್ರೆ ಮುಂದೆ ಈ ಕಡೆ ಏನಂದ್ರೆ ಸುರೇಶ್ ಅಂಗಡಿ ಅವ್ರ ಮನೆ ಕೂಡ ಬರ್ತದೆ, ಒಳಗಡೆ ಬರ್ತದೆ ಅದು. ಸೊ ಅದೇನು ತೋರ್ಸಂಗಿಲ್ಲ, ಜಸ್ಟ್ ಹಂಗೆ ಮೇನ್ ರೋಡಿಂದ ನಾನು ಲೈಟಿಂಗ್ ಅಷ್ಟೇ ತೋರಿಸ್ತಿರ್ತೇನೆ. ಬರ್ರಿ ಮುಂದೆ ಏನಂದ್ರೆ ಒಂದು ಗಾರ್ಡನ್ ಬರ್ತದೆ ಮೂಲೆಗೆ. ಕ್ರಾಸಿಗೆ ಒಂದು ಗಾರ್ಡನ್ ಐತಿ, ಯಾವುದಂದ್ರೆ ಬಾಳೆಕುಂದ್ರಿ ಗಾರ್ಡನ್ ಅಂತ ಹೇಳಿ. ಸೊ ಅದೇನು ಅಷ್ಟೊಂದೇನು ಫೇಮಸ್ಸೂ ಅಲ್ಲ ಮತ್ತು ಅಷ್ಟೊಂದೇನು ದೊಡ್ಡದೂ ಇಲ್ಲ, ನಾರ್ಮಲಿ ಐತಿ. ಅಂದ್ರೆ ಸ್ವಲ್ಪ ಏನಾದರೂ ಹೊರಗಡೆ ಬಂದಾಗದು ಹಂಗೆ ಬಂದು ಕುತ್ಕೋಬೋದು ಅಷ್ಟೇ. ಅಷ್ಟೊಂದೇನು ಆಟ ಆಡುವಾಗಲಿ ಏನೋ ಅಷ್ಟು ಗಾರ್ಡನ್ ಅದು ಏನೂ ಇಲ್ಲ. ಇಲ್ಲೇ ಇತ್ತು ನೋಡ್ರಿ ಬಾಜುಕ. ಈಗ ನಾವು ಸೀದಾ ಈ ಕಡೆ ಹೋದ್ರೆ ನಮ್ಗೆ ಚೆನ್ನಮ್ಮ ಸರ್ಕಲ್ ಸಿಗ್ತದೆ. ಸೊ ಬರ್ರಿ, ಈ ಕಡೆ ಕೂಡ ನಾರ್ಮಲಾಗಿ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಹಂಗೆ ನಾವು ಚೆನ್ನಮ್ಮ ಸರ್ಕಲ್ ಕಡೆ ಹೋಗ್ತಾ ಇದ್ವಿ ನೋಡ್ರಿ. ಇಲ್ಲೇ ಪಕ್ಕಕ್ಕೆ ಕ್ಲಬ್ ರೋಡ್ ಕಡೆ ಗಾಂಧಿ ತಾತನ ಒಂದು ಸ್ಟ್ಯಾಚು ಮಾಡಿದ್ರು. ನೋಡ್ಬೋದಾ ಎಷ್ಟು ಚಂದ ಕಾಣಕತ್ತ ನೋಡ್ರಿ. ಗಾಂಧಿ ತಾತ ಕಣ್ಣು ಮುಚ್ಕೊಂಡು ಕೂತಾನ, ರಿಯಲ್ ಆಗಿ ಕುತ್ಕೊಂಡಿರೋ ಥರನ ಕಾಣತೈತಿ. ನನ್ನ ಜೀವನವೇ ನನ್ನ ಸಂದೇಶ ಅಂತೇಳಿ ಏನೋ ಬರೆದಿರೋವಂಥದ್ದಿತ್ತು. ಹಂಗೆ ಒಂದು ಸೆಲ್ಫಿ ವಿಡಿಯೋ ಮಾಡಿಕೊಂಡೆ.
ಈಗ ನಾವು ಗಾಂಧಿ ತಾತನ ಸ್ಟ್ಯಾಚು ನೋಡ್ಕೊಂಡಾದ್ಮೇಲೆ ಚೆನ್ನಮ್ಮ ಸರ್ಕಲ್ ಕಡೆ ಹೋಗ್ತಾ ಇದ್ದೀವಿ ನೋಡ್ರಿ. ಇಲ್ಲೊಂದು ಟೆಂಪಲ್ ಐತಿ, ಗಣೇಶನ ಟೆಂಪಲ್ ನೋಡ್ಬೋದು. ಅದಕ್ಕೂ ಕೂಡ ಫುಲ್ ರೌಂಡ್ ಅಪ್ ಎಲ್ಲ ಲೈಟಿಂಗ್ ಎಲ್ಲ ಹಾಕಿದ್ದಾರೆ. ಸೊ ಮಸ್ತ್ ಜಗ ಜಗ ಅನ್ನಕತ್ತೈತೆ ಅಂತಲೇ ಹೇಳ್ಬೋದು. ಸೊ ಈಗ ಇಲ್ಲಿ ಚೆನ್ನಮ್ಮ ಕಡೆ ಹೋಗೊಂಡು ಬರ್ರಿ. ಫುಲ್ ಗಾಡಿಗಳು ಭಾಳ ಅದಾವ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲ ಜನ ಏನಂದ್ರೆ ಶಾಪಿಂಗ್ ಅದು ಇದು ಕೆಲಸ ಅಂತೇಳಿ ಹೋಗ್ತಾ ಇರ್ತಿದ್ರು ಪ್ರತಿ ಸಾರಿ ನಾನು. ಬಟ್ ಈ ಸಾರಿ ಏನಾಗೈತೆ ಅಂದ್ರೆ ಒಂಥರ ಜಾತ್ರೆ ಥರ ಆಗಿಬಿಟ್ಟೈತಿ. ಎಲ್ಲರೂ ಏನಂದ್ರೆ ಈ ಥರ ಲೈಟಿಂಗ್ ಎಲ್ಲ ನೋಡೋಕ್ಕನ ಅಂಥೇಳಿ ಒಂಥರ ಟ್ರಿಪ್ ಟೂರ್ಗೆ ಹೋದಂಗೆ ಎಲ್ಲ ಬರಾಕತ್ತಾರ ನೋಡ್ರಿ. ಸೊ ತೋರಿಸ್ತೆ ನಿಮ್ಗೆ ಆಮೇಲೆ ಎಷ್ಟೊಂದು ಜನ ಫೋಟೋಶೂಟ್ ಎಲ್ಲ ಮಾಡ್ಕೊಳತ್ತಾರ. ಇಲ್ಲಿ ನೋಡ್ಬೋದು. ಇದು ಒಂಥರ ನನಗೆ ಹೆಂಗೆ ಅನ್ಸತ್ತೈತೆ ಅಂದ್ರೆ ಅರಮನೆ ಥರ ಅನ್ಸತ್ತೈತಿ. ಏನಂತ ಕಮೆಂಟ್ ಮಾಡಿರಿ ಯಾರಿಗಾದರೂ ಗೊತ್ತಿದ್ರೆ. ಆಮೇಲೆ ಈ ಕಡೆ ನೋಡ್ಬೋದು ಚೆನ್ನಮ್ಮ ಸರ್ಕಲ್. ಇಲ್ಲಿ ಫುಲ್ ಚೆನ್ನಮ್ಮ ಸರ್ಕಲ್ ರೌಂಡ್ ಏನಂದ್ರೆ ದೀಪ ಹಚ್ಚಿರೋ ಥರ ನನ್ನ ಲೈಟಿಂಗ್ ಮಾಡಿದ್ದಾರೆ ನೋಡ್ರಿ. ಸೊ ಈ ಕಡೆ ಸೈಡ್ ಬಂದ್ರೆ ಇಲ್ಲಿ ಗಾಂಧಿ ತಾತನ ಸ್ಟ್ಯಾಚು ಕೂಡ ಅಂದರೆ ಸ್ಟ್ಯಾಚು ಅಂದರೆ ಲೈಟಿಂಗ್ ಒಳಗೆ ಮಾಡಿದ್ದಾರೆ. ಸೊ ಅದನ್ನು ಆಮೇಲೆ ತೋರಿಸ್ತೇನೆ ನಿಮ್ಗೆ. ಫುಲ್ ಮುಂದೆ ಹೋಗಿ ಗಾಡಿಗಳಂತ ಓಡಾಡಕತ್ತವ. ಅಲ್ಲಷ್ಟು ಒಂದಷ್ಟು ಜನ ಎಲ್ಲ ಫೋಟೋಶೂಟ್ ಮಾಡ್ಕೊಳತ್ತಾರೆ ನೋಡ್ಬೋದು. ಸೊ ಬರ್ರಿ ಮುಂದೆ ಹೋಗೋಣಂತ. ಈಗ ಚೆನ್ನಮ್ಮನ ಬಾಜುಕನ ಹೋಗ್ತಾ ಇದೀವಿ ನಾವು. ಆ ಕಡೆನೂ ಒಂದಷ್ಟು ಲೈಟಿಂಗ್ ಹಾಕಿದ್ರೆ ಬಟ್ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಇಲ್ಲಿ ನೋಡ್ಬೋದು ಆವಾಗಲೇ ದೂರಿಂದ ಕಾಣಿಸತ್ತಿತ್ತಲ್ಲ. ಚೆನ್ನಮ್ಮ ಸರ್ಕಲ್ ಹತ್ರ ಒಂದು ಚೆನ್ನಮ್ಮನ ಒಂದು ಇದೈತೆ ನೋಡ್ರಿ. ಏನಂದ್ರೆ ಕುದುರೆ ಮೇಲೆ ಕೂತಿರುವಂಥದ್ದು ಲೈಟಿಂಗ್ ಒಳಗೆ ಮಾಡಿದಾರೆ. ಮಸ್ತ್ ಐತೆ ಅದು. ಸೇಮ್ ಎರಡೆರಡು ಚೆನ್ನಮ್ಮ ನೋಡ್ಬೋದು ನಾವಿಲ್ಲಿ. ಈಗ ನಾವು ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಬಂದೀವಿ ನೋಡ್ರಿ. ಇಲ್ಲಿ ಸಂಗೊಳ್ಳಿ ರಾಯಣ್ಣನ ಮಾಡಿದ್ದಾರೆ. ಆಮೇಲೆ ಪಕ್ಕಕ್ಕನ ಭಾರತ ನಕಾಶೆ ನೋಡ್ಬೋದು. ಸೊ ಮಸ್ತ್ ಕಾಣಕತ್ತಾವ ಎರಡು. ಆಮೇಲೆ ಇಲ್ಲಿ ಗಣೇಶನ ಗುಡಿ ಹತ್ರನ ನಾವು ಹೋಗ್ತಾ ಇದ್ದೀವಿ. ಈಗ ಈ ಕಡೆ ಒಂದು ಸ್ಪೆಷಲ್ ಆಗಿರುವಂಥದ್ದು ಮಾಡಿದ್ದಾರೆ ನೋಡ್ರಿ. ಏನಪ್ಪ ಅಂತಂದ್ರೆ ಬೆಳಗಾವಿಯ ಸುವರ್ಣಸೌಧ ನೋಡ್ರಿ. ಸುವರ್ಣಸೌಧ ಅಂತೂ ಸಖತ್ತಾಗಿ ಕಾಣಕತ್ತದ. ಅದ್ರಾಗೂ ಮೇನ್ ಫ್ಲಾಗ್ ಏನೈತೆ ನೋಡ್ರಿ, ಅದು ಭಾಳ ಚಂದ ಅನ್ಸತೈತಿ. ಈಗ ನಾವು ರಿಟರ್ನ್ ಮತ್ತು ನಾವು ಯಾವ ಕಡೆಯಿಂದ ಬಂದಿದ್ವಲ್ಲ ಆ ಕಡೆನ ಹೋಗ್ತಾ ಇದ್ದೀವಿ. ನೋಡ್ಬೋದು ಚೆನ್ನಮ್ಮ ಸರ್ಕಲ್ಗೆ ಬಂದ್ವಿ. ಸೊ ಎಷ್ಟೊಂದು ಜನ ನಿಂತಾರೆ ನೋಡ್ರಿ ಇಲ್ಲೇ ನಡುವೆ. ಈ ರೀತಿ ಯಾವಾಗೂ ನಿಲ್ಲಂಗಿಲ್ಲ, ಯಾಕಂದ್ರೆ ಫುಲ್ ಟ್ರಾಫಿಕ್ ಇರ್ತದೆ. ಬಟ್ ಈಗ ಲೈಟಿಂಗ್ ಎಲ್ಲ ನೋಡೋಗೋಸ್ಕರ ಭಾಳ ಜನ ಬಂದಿದ್ದಾರೆ. ಸೊ ನೋಡೋಕೆ ಹೆಂಗೆ ಅನ್ಸತ್ತೈತೆ ಅಂದ್ರೆ ಮೈಸೂರೊಳಗೆ ದಸರಾ ಸಂಭ್ರಮ ಇದ್ದಾಗ ಹೆಂಗೆ ಫೀಲ್ ಆಗ್ತಿರ್ತದೆ, ಹೆಂಗೆ ಒಳ್ಳೆ ಒಂದು ದಸರಾ ವೈಬ್ಸ್ ಅನ್ನಿಸ್ತಿರ್ತೈತಲ್ಲ ಅರಮನೆ ಕಡೆ, ಆ ಥರ ನಮ್ಮ ಬೆಳಗಾವಿದಾಗ ಎಲ್ಲಿ ನೋಡಿದ್ರೂ ಅಲ್ಲಿ ಲೈಟಿಂಗ್ ಜಗ ಜಗ ಅಂತ ಎಲ್ಲ ಕಡೆನೂ ಅದ ವೈಬ್ಸನ್ನು ಐತಿ. ನೋಡೋಕೆ ಮಸ್ತ್ ಅಂದ್ರೆ ಮಸ್ತ್ ಅನ್ಸತೈತಿ. ಸೊ ಈಗ ನಾವು ಬೊಗಾರ್ವೇಸ್ ಕಡೆ ಬಂದೀವಿ ನೋಡ್ರಿ. ಆದರ್ಶ ಹೋಟೆಲ್ ನೋಡ್ಬೋದು, ಅದು ಫುಲ್ಲು ಲೈಟಿಂಗ್ ಅದ. ಸೊ ಬರ್ರಿ ಇಲ್ಲಿ ನೋಡ್ಬೋದು ಸೈಡ್ ಎಲ್ಲ ಪೋಸ್ಟರ್. ಸೊ ಇದೆಲ್ಲ ಯಾರ್ಯಾರ ರಾಜಕೀಯದವ್ರು ಅದಾರು ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಎಲ್ಲರ ಫೋಟೋಸ್ನ ದೊಡ್ಡ ದೊಡ್ಡ ಬ್ಯಾನರ್ಗಳು ಎಲ್ಲನೂ ಮಾಡಿ ಸೈಡ್ ಎಲ್ಲ ಹಾಕಿದ್ದಾರೆ ನೋಡ್ಬೋದು. ರೌಂಡ್ ಅದಾವ. ಸೊ ಇಲ್ಲಿ ಒಂದು ಏನಂದ್ರೆ ನಮ್ಮ ದುರ್ಗಾ ಮಾತೆ ಅಂತಲೇ ಹೇಳ್ಬೋದು. ದುರ್ಗಾ ಮಾತೆದ ತೋರಿಸ್ತೇನೆ ನೋಡ್ರಿ. ಇಲ್ಲಿ ಲೈಟಿಂಗ್ ಒಳಗೆ ಎಷ್ಟು ಚಂದ ಹೋಗೋದು ಬರೋದು ಲೈಟ್. ಸೊ ರೆಡ್ ಕಲರ್ ಒಳಗೆ ಮಸ್ತ್ ಐತಿ. ಸೊ ಬರ್ರಿ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಏನೇನೈತೆ ಅಂತ ಹೇಳಿ ನಿಮ್ಗೆ ತೋರಿಸ್ತೇನೆ. ಇದು ಇನ್ನೊಂದು ಸಾರಿ ನೋಡ್ಕೊಂಡ್ಬಿಡ್ರಿ, ಎಷ್ಟು ಮಸ್ತ್ ಐತಿ ದುರ್ಗಾ ಮಾತೆ ಲೈಟಿಂಗ. ಸೊ ಈ ಕಡೆ ಬಂದರೆ ಇಲ್ಲೂ ಕೂಡ ಒಂದು ಏನಂದ್ರೆ ಛತ್ರಪತಿ ಶಿವಾಜಿಯವರ ಒಂದು ಕೋಟೆ ಅಂತಲೇ ಹೇಳ್ಬೋದು. ಅಲ್ಲಿ ಕೂಡ ಎಲ್ಲ ಲೈಟಿಂಗ್ ಹಾಕಿದ್ದಾರೆ. ಅಲ್ಲೇ ಬಾಜುಕನ ಗಾಂಧೀಜಿಯವರ ಒಂದು ಸ್ಟ್ಯಾಚು ಥರ ಮಾಡಿದ್ರು. ಇದು ನೋಡ್ರಿ, ಯಾವ ಒಂದು ಸ್ಟ್ಯಾಚ್ಯೂನೂ ಬಿಟ್ಟಿಲ್ಲ ನೋಡ್ರಿ, ಪ್ರತಿಯೊಂದನ್ನು ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಬುದ್ಧನ ಮಾಡಿದ್ದಾರೆ, ಬುದ್ಧ ಆಗಿರ್ಬೋದು, ಗಣೇಶನೂ ಮಾಡಿದ್ದಾರೆ. ಕೆಲವೊಂದು ಕಡೆ ನಾವು ಹೋಗಲಿಲ್ಲ, ದೂರ ಆಗ್ತೈತಿ ಮತ್ತು ಲೇಟ್ ಆಗ್ತೈತೆ ಅಂಥೇಳಿ. ಇಲ್ಲಾಂದರೆ ಎಲ್ಲ ನಾನು ಯಾವುದನ್ನು ಮಿಸ್ ಮಾಡಿಲ್ಲ. ಪ್ರತಿಯೊಂದು ದೇವರಾಗಿರ್ಬೋದು ಪ್ರತಿಯೊಂದು ಇದನ್ನು ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟೊಂದು ಜನ ಅದಾರ ನೋಡ್ರಿ. ಸೊ ಈಗ ನಾವು ಬೊಗಾರಸ್ ಕಡೆ ಬಂದಿದ್ದೀವಿ. ಇಲ್ಲೊಂದು ಗಡಿಯಾರ ಐತಿ, ಅದೇನು ಕಾಣಿಸ್ತೈತಿ ಇಲ್ಲಿ ಗೊತ್ತಿಲ್ಲ. ಸೊ ಈ ಕಡೆ ನೋಡ್ಬೋದು ನೀವು ಕುದುರೆ ರಥ ಮಾಡಿದಾರೆ ನೋಡ್ರಿ. ಶ್ರೀಕೃಷ್ಣ ಪರಮಾತ್ಮನ ರಥ ಅನಿಸ್ತೈತಿ, ನಂಗಂತೂ ಹಂಗೆ ಅನ್ಸತೈತಿ. ಸೊ ಶ್ರೀಕೃಷ್ಣ ಪರಮಾತ್ಮನ ರಥವನ್ನು ಕೂಡ ಮಾಡಿದ್ದಾರೆ ಬೊಗಾರ್ವೆಸ್ ಕಡೆ ನೋಡ್ರಿ. ಇದು
ಸೊ ಆ ಕಡೆ ಒಳಗೆ ಹೋದ್ರೆ ಕಿರ್ಲಸ್ಕರ್ ರೋಡ್ ಅಂತಾರೆ ಅದು. ನೋಡಿದ್ರಲ್ಲ ಫ್ರೆಂಡ್ಸ, ನಮ್ಮ ಬೆಳಗಾವಿ ಒಳಗೆ ಫುಲ್ ರೌಂಡ್ ಎಲ್ಲ ತಿರುಗಿಸ್ಕೊಂಡು ಬಂದೆ ನಿಮಗೆಲ್ಲ. ಐ ಹೋಪ್ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡೇನ. ಇಷ್ಟ ಆಗಿತ್ತು ಅಂದರೆ ನನ್ನ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಬೇರೆ ಹೊಸ ವಿಡಿಯೋ ಒಳಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡಿರಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.